ಎಲ್ಲರಿಗೂ ಬೆಳಗಿನ ಶುಭೋದಯ. ವೆರಿ ಗುಡ್ ಮಾರ್ನಿಂಗ್ ಆಸ್ಪಿರೆಂಟ್ಸ್. ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಟು ಡೇ 10 ಆಫ್ 75 ಡೇಸ್ ಸ್ಟಡಿ ಚಾಲೆಂಜ್. ನನ್ನ ವಾಯ್ಸ್ ತುಂಬ ಲೋ ಇದೆ ಅಂತ ಅನಿಸ್ತಿದ್ಯಾ? ಐ ಆಮ್ ಸಾರಿ. ಯಾಕೆಂದರೆ ನಿನ್ನೆನೇ ನನಗೆ ತುಂಬಾ ಹುಷಾರಿಲ್ಲದ್ರಿಂದ ನಾನು ನೈಟ್ ಏನು ಮಾಡಿದೆ, ಟ್ಯಾಬ್ಲೆಟ್ಸ್ ತೊಗೊಂಡೆ. ಅಮ್ಮ ಟ್ಯಾಬ್ಲೆಟ್ಸ್ ಕೊಟ್ಟರು, ಸೊ ಮಲ್ಕೊಂಡೆ. ಅದು 5:05ಗೆ ಅಲಾರಾಮ್ ಆಗಿದೆ, ಬಟ್ ನಂಗೆ ನಿಜವಾಗ್ಲೂ ಎಚ್ಚರ ಆಗಿಲ್ಲ. ಆ್ಯಂಡ್ ಅಮ್ಮ ಏನು ಮಾಡಿದ್ದಾರೆ, ಟ್ಯಾಬ್ಲೆಟ್ಸ್ ಕೊಟ್ಟಿದ್ದೀನಲ್ವ, ಸೊ ಮಲ್ಕೊಳ್ಳಿ ಅಂತ ಬಿಟ್ಟಿದ್ದಾರೆ. ನಾನು ಎದ್ದಾಗಲೇ ಆಲ್ಮೋಸ್ಟ್ 9 ಆಗಿತ್ತು. ಅದು ಟ್ಯಾಬ್ಲೆಟ್ ತೊಗೊಂಡಾಗ ಸ್ವಲ್ಪ ನಿದ್ರೆನೂ ಜಾಸ್ತಿ ಬರುತ್ತಲ್ವ, ಸೊ ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ಅಂದ್ಬಿಟ್ಟು ಅಮ್ಮ ಮಲಗಿಸ್ಬಿಟ್ರು. ಸೊ 9:30ಗೆ ನಾನಿವತ್ತು ಟಾರ್ಗೆಟ್ನ ಅಪ್ಲೋಡ್ ಮಾಡೋ ಹಾಗಾಯಿತು. ಐ ಆಮ್ ರಿಯಲಿ ವೆರಿ ಸಾರಿ. ಬಟ್ ಐ ಥಿಂಕ್ ಇಷ್ಟೊತ್ತಿಗೆ ನೀವು ಆಲ್ರೆಡಿ ಓದಿರ್ತೀರಾ ಅಂತ, ಯಾಕೆಂದರೆ ಜಾಸ್ತಿ ಟಾರ್ಗೆಟ್ ಕೂಡ ನಾನೇನು ಇವತ್ತು ಕೊಟ್ಟಿರಲಿಲ್ಲ. ಸೊ ಇವತ್ತಿನ ಟಾರ್ಗೆಟ್ ಏನಿತ್ತು ಅಂತ ಅಂದ್ಬಿಟ್ಟು ಈಗ ಆಲ್ರೆಡಿ ವಿಡಿಯೋನಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ನಾನು ಅನ್ಕೊತೀನಿ ನೀವೆಲ್ಲ ಟಾರ್ಗೆಟ್ ಕಂಪ್ಲೀಟ್ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು. ನಾನು ಕೂಡ ಈಗ ಜಸ್ಟ್ ಕಂಪ್ಲೀಟ್ ಮಾಡಿದೆ ನನ್ನ ಟಾರ್ಗೆಟ್. ಆ್ಯಂಡ್ 8 ಆಗಿದೆ ಇವಾಗ ನಾನು ರೆಕಾರ್ಡ್ ಮಾಡ್ತಿದ್ದೀನಿ. ಸೊ ಇವತ್ತಿನ ಟಾರ್ಗೆಟ್ ಏನಿತ್ತು ಅಂತ ನಿಮಗೆ ಈಗ ಆಲ್ರೆಡಿ ಗೊತ್ತಿದೆ, ಯಾಕೆಂದರೆ ಓದಿದ್ರ ಕೂಡ. ಆ್ಯಂಡ್ ಏನು ಓದ್ತೀರಾ ಅದ್ರ ಜೊತೆಗೆ ನಾನು ಹೇಳಿದಾಗೆ PYQಸ್ನ ಜೊತೆಗೆ ಫಸ್ಟೇ ಓದ್ಕೊಬಿಡಿ ಆ ಟಾಪಿಕ್ಸ್ದು. ಆ್ಯಂಡ್ ಆ ಕ್ವಶನ್ಸ್ ನಿಮಗೆ ಗೊತ್ತಿರುತ್ತೆ, ಯಾವ ರೀತಿ ಕೇಳ್ತಾರೆ, ಯಾವ ಟಾಪಿಕ್ ಮೇಲೆ ಸ್ಟ್ರೆಸ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಾಗಿರುತ್ತೆ. ಆ್ಯಂಡ್ ಆ ಟಾಪಿಕ್ನ ನೀವು ರಿಲೇಟ್ ಮಾಡಿಕೊಂಡು ನೀವು ಕ್ವಶನ್ನ ನೋಡಿಕೊಂಡು ನೆಕ್ಸ್ಟ್ ಯಾವ ರೀತಿ ಕ್ವಶನ್ ಕೇಳ್ಬೋದು ಅಂತ ನಿಮಗೆ ಎಲ್ಲ ಗೊತ್ತಾಗುತ್ತೆ. ಆ್ಯಂಡ್ ಇನ್ನೊಂದು ವಿಚಾರ ಹೇಳಬೇಕು, ಏನಂತ ಅಂದರೆ ಬರೀ PYQಸಲ್ಲೇ ಎಲ್ಲ ಸಿಗುತ್ತಾ, ಬರೀ PYQಸ್ನಲ್ಲೇ ಎಲ್ಲ ಆಗುತ್ತಾ ಅಂತ ಅಂದರೆ, ನೀವು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ನೀವೇ ಇಟ್ಕೊಂಡು ಪ್ರತಿ ವರ್ಷದೂ ನೀವೇ ನೋಡ್ಕೊಂಡು ಬಂದರೆ ತುಂಬ ರಿಲೇಟ್ ಆಗುತ್ತೆ. ಆ್ಯಂಡ್ ನೋ ರಿಪಿಟೇಷನ್ಸ್ ಅಂತ ಹೇಳ್ಬೋದು. ಸೇಮ್ ಕ್ವೆಶನ್ಸ್ ನಮಗೆ ಕಾಣ್ದಲೇ ಇರ್ಬೋದು, ಆದರೆ ಸೇಮ್ ಟಾಪಿಕ್ ಬಗ್ಗೆ ನಮಗೆ ಕ್ವೆಶನ್ಸ್ ಕಾಣಿಸುತ್ತೆ UPSCಯಲ್ಲಿ. ಆ್ಯಂಡ್ ಇದೊಂದು ವಿಚಾರ ಹೇಳ್ತೀನಿ ನಾನು. ಆ್ಯಂಡ್ ಇನ್ನೊಂದು ವಿಚಾರ ನಿಮಗೆ ತಿಳಿಸ್ಬೇಕು, ಏನಂತ ಅಂದರೆ UPSC ಆಗಲಿ KPSC ಆಗಲಿ 3 ಸ್ಟೇಜಸ್ ಇರುತ್ತೆ, ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಬಟ್ ಬಿಗಿನರ್ಸ್ಗೆ ನಾನು ಹೇಳ್ತಾ ಇರೋದು. ಸೊ ಪ್ರಿಲಿಮ್ಸ್, ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ. ಸೊ ಎಲ್ಲ ಏನು ಮಾಡ್ತಾರೆ, ಫಸ್ಟು ಪ್ರಿಲಿಮ್ಸ್ಗೆ ಪಾಸ್ ಆಗೋಣ, ಸೊ ಪ್ರಿಲಿಮ್ಸ್ಗೆ ನಾವು ಟಾರ್ಗೆಟ್ ಇಟ್ಕೊಂಡು ಓದ್ಕೊಳ್ಳೋಣ ಅಂತ ಅನ್ಕೊತಾರೆ. ಸೊ ಅವ್ರಿಗೆ ಅವಾಗ ಏನಾಗುತ್ತೆ, ಪ್ರಿಲಿಮ್ಸ್ ಬೈ ಗಾಡ್ ಗ್ರೇಸ್, ಲಕ್ ಅಥವಾ ಹಾರ್ಡ್ ವರ್ಕಿಂದನೇ ಕ್ಲಿಯರ್ ಆಗಿರ್ಬೋದು. ಬಟ್ ಸಡನ್ನಾಗಿ ಮೇನ್ಸಲ್ಲಿ ಕಾಣಿಸೋ ಅಂಥ ಸಬ್ಜೆಕ್ಟ್ಸ್ಗಳು ಅವ್ರಿಗೆ ಎನಿಮಿ ಥರ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಮೇನ್ಸ್ ಅವಾಗ ಏನು ಅನಿಸುತ್ತೆ ಅಂದರೆ, ನಂಗೆ ಆಗೋದೇ ಇಲ್ಲ ಅಂತ ಅನ್ಸೋದು, ತುಂಬ ಡಿಮೋಟಿವೇಟ್ ಅನಿಸೋದು, ಅವೆಲ್ಲ ಸ್ಟಾರ್ಟ್ ಆಗುತ್ತೆ. ನಾನು ತುಂಬ ಜನ ನೋಡಿದ್ದೀನಿ, ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಿರೋದು. ಆ್ಯಸ್ ಅ ಫ್ರೆಂಡ್ ನಾನು ನಿಮಗೆ ಹೇಳ್ತಿರೋದೇನೆಂದರೆ, ಇವತ್ತಿಂದನೇ ಮೇನ್ಸ್ಗೆ ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಇಟ್ಸ್ ಓಕೆ, ನೀವು 2025ಗೆ ಕೊಡ್ತಿದ್ದೀರಾ, ಓಕೆ, ತೊಂದರೆ ಏನೂ ಇಲ್ಲ. ಇವಾಗ ಸಡನ್ನಾಗಿ ನಿಮ್ಗೆ ಯಾರೋ ಹಾಕು ಅಂತ ಹೇಳಿರ್ತಾರೆ, ಅಥವಾ ನೀವು ಫುಲ್ಲಿ ಪ್ರಿಪೇರ್ಡ್ ಆಗಿಲ್ಲ ಹಾಕಿರ್ತೀರ, ಏನೂ ಮಾಡಲಿಕ್ಕಾಗೋದಿಲ್ಲ. ಸೊ ನೀವೇನಿದ್ರೂ 2026ಗೆ ಟಾರ್ಗೆಟ್ ಇಟ್ಕೊಳ್ಳಿ. ಸೊ ಮೇನ್ಸ್ಗೆ ಫಸ್ಟ್ ಪ್ರಿಪೇರ್ ಆಗ್ತಾ ನೀವು ಪ್ರಿಲಿಮ್ಸ್ಗೂ ಓದ್ಕೋಬೋದು. ಸೊ ಏನು ತಲೆ ಕೆಡಿಸ್ಕೊಬೇಡಿ. ಆ್ಯಂಡ್ 25ಗೆ ನೀವು ಚೆನ್ನಾಗಿ ಪ್ರಿಪೇರ್ ಆಗಿದ್ರೆ ಅಂದರೆ 100% ಕೊಡಿ. ಯಾವತ್ತೂ ನಾನು 100% ಪ್ರಿಪೇರ್ ಆಗಿಲ್ಲ, ನಾನು 90%ಅಲ್ಲಿದ್ದೀನಿ, 60%ಅಲ್ಲಿದ್ದೀನಿ, ನೋ. ನಿಮಗೆ ಹೇಗೆ ಗೊತ್ತು, ಈಗ ಸಿಲೆಬಸ್ ಕಂಪ್ಲೀಟಾಗಿ ಓದಿದ್ದೀನಪ್ಪ 100% ಅಂತ ಇನ್ನೊಬ್ರು ಅಂದ್ಕೊಂಡಿರ್ತಾರೆ. ಈಗ ನಾನು ಕೂಡ ಅಂದ್ಕೊಂಡಿರ್ತೀನಿ, ನನಗಿಂತ ಹೆಚ್ಚಾಗಿ ನೀವು ಓದಿರ್ಬೋದಲ್ವಾ. ಸೊ ಯಾವತ್ತಿಗೂ ನೀವು ನಿಮ್ಮನ್ನ ಡಿಗ್ರೇಡ್ ಅಂತಲೇ ಅಂದ್ಕೊಬೇಡಿ. ಯಾಕೆ ಅಂದರೆ ಯಾರು ಎಷ್ಟು ಓದಿರ್ತಾರೆ ಅನ್ನೋದು, ಯಾರಿಗೆ ಎಷ್ಟು ಜ್ಞಾನ ಇದೆ ಅನ್ನೋದು ಈ ಸಮುದ್ರದ ಆಳ ಕಂಡಿಡ್ದಂಗೆ ಅನಿಸುತ್ತೆ, ಅಥವಾ ಸಮುದ್ರದಲ್ಲಿ ಎಷ್ಟು ಫಿಶ್ ಇದೆ ಅಂತ ಹುಡುಕ್ದಂಗೆ ಅನಿಸುತ್ತೆ. ಅದಕ್ಕೋಸ್ಕರ ಯಾವತ್ತೂ ನಿಮ್ಮನ್ನು ಡಿಮೋಟಿವೇಟ್ ಮಾಡ್ಕೋಬೇಡಿ. ಆ್ಯಂಡ್ ಒನ್ ಡೇ ನಿಮಗೆ ಕಂಪ್ಲೀಟಾಗಿ ಓದಲಿಕ್ಕೆ ಆಗ್ತಿಲ್ಲ ಅಂತ ಅಂದರೆ ಟೇಕ್ ರೆಸ್ಟ್. ಇಷ್ಟೇ ನಾನು ಹೇಳೋದು. ಟೇಕ್ ರೆಸ್ಟ್. ಅದು ಫಿಸಿಕಲಿ ಆಗಿರ್ಬೋದು ಅಥವಾ ಮೆಂಟಲಿ ಆಗಿರ್ಬೋದು. ನಿಮ್ಗೆ ಯಾವುದೇ ರೀತಿಯಾದಂಥ ಸ್ಟ್ರೈನ್ ಆಗಿದ್ದರೆ ಅಥವಾ ಹುಷಾರಿಲ್ಲ ಅಂತ ಅಂದರೆ, ನಿಮಗೆ ಓದಲಿಕ್ಕೆ ಆಗ್ತಿಲ್ಲ ಅಂದರೆ ಪ್ಲೀಸ್ ಅದೊಂದು ದಿನ ನೀವು ಗ್ಯಾಪ್ ಕೊಡಿ. ಯಾಕೆ ಇದನ್ನು ನಾನು ಹೇಳ್ತಿದ್ದೀನಿ, ಆ್ಯಂಡ್ ತುಂಬ ಜನ ಏನು ಮಾಡ್ತಾರೆ, ಸ್ಟ್ರೆಸ್ ಮಾಡ್ಕೊಂಡು ಓದ್ತಾರೆ. ಇಲ್ಲ ನಾನು 10 hours ಕೊಟ್ಟಿದ್ದೆ, ಫಾರ್ ಎಕ್ಸಾಂಪಲ್ ನಾನೇ ತೊಗೊಳ್ಳಿ, ಈಗ ಒಂದು 2-3 months ಬ್ಯಾಕ್, 2-3 months ಬ್ಯಾಕ್ ಅಲ್ಲ, ಒಂದು 4-5 months ಬ್ಯಾಕ್, ಸಾರಿ, ಈಗ KS ಎಕ್ಸಾಮ್ಗೂ 2 months ಬ್ಯಾಕ್, ಆ ರೀತಿ ಹೇಳೋದಾದರೆ. ಸೊ ಅವಾಗ ಏನು ಮಾಡ್ತಿದ್ದೆ ನಾನು ಅಂದರೆ, ಇಲ್ಲಪ್ಪ ನಾನು ಟಾರ್ಗೆಟ್ ಕಂಪ್ಲೀಟ್ ಮಾಡಲೇಬೇಕು ಅಂತ ಫುಲ್ ಸ್ಟ್ರೆಸ್ ಆದರೂ ಓದ್ತಾ ಇದ್ದೆ. ಬಟ್ ನೆಕ್ಸ್ಟ್ ಡೇಗೆ ಏನಾಗ್ತಿತ್ತು ಅಂದರೆ, ಅದು ಪ್ರೊಡಕ್ಟಿವ್ ಡೇ ಆಗ್ತಿರ್ಲಿಲ್ಲ. ಅದೇನಾಗೋದು ಅಂದರೆ ಸ್ಟ್ರೆಸ್ಫುಲ್ ಡೇ. ಆ್ಯಂಡ್ ಆ ಟಾರ್ಗೆಟ್ನ ಕಂಪ್ಲೀಟ್ ಮಾಡಬೇಕು ಅಂತ ಅಷ್ಟೇ ನಾನು ಮಾಡ್ತಾಯಿದ್ದೆ.
ಆ್ಯಂಡ್ ನೆಕ್ಸ್ಟ್ ಟೈಮ್ ನಾನು ಆ ಬುಕ್ ಇಟ್ಕೊಂಡಾಗ ಏನೋ ಓದಿದೆ ಅಂತ ನೆನಪಿರ್ತಿತ್ತು ಹೊರತು ಆ ಪರ್ಟಿಕ್ಯುಲರ್ ಟಾಪಿಕ್ ನನಗೆ ನೆನಪಿರ್ತಿರ್ಲಿಲ್ಲ. ಸೊ ಯಾವಾಗ ನಮ್ಮ ಮೈಂಡ್ ಸೈಕಾಲಜಿ ಪ್ರಕಾರ ಹೇಳಬೇಕಂದ್ರೆ ನಮ್ಮ ಮೈಂಡ್ ಎಷ್ಟು ಕೆಪಾಸಿಟಿ ತಡ್ಕೊಳ್ಳೋದಕ್ಕಾಗುತ್ತೋ ಅಷ್ಟು ನಾವು ಪ್ರೆಷರ್ ಅಥವಾ ಸ್ಟ್ರೆಸ್ ಅಥವಾ ಏನಾದರೂ ಒಂದು ಕೊಡ್ಬೋದು ಅಥವಾ ಓದೋದನ್ನೇ ಕೊಡ್ಬೋದು. ಅದನ್ನು ಬಿಯಾಂಡ್ ಆಯಿತು ಅಂದಾಗ ಅದೇನು ಮಾಡುತ್ತೆ ಅಂದರೆ ಕೆಲವೊಂದೊಂದ್ಸಲ ನಾವು ಈಗ ಯಾರಾದರೂ ಏನಾದರೂ ಮಾತಾಡ್ಬೇಕಾದ್ರೆ ಅಂತ ಹೇಳ್ತಿರ್ತೀವಿ, ಬಟ್ ಏನು ನಾವು ಕೇಳಿಸ್ಕೋತಿರಲ್ಲ. ಅದೇ ಥರ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್, ನಮ್ಮ ಮೈಂಡ್ ಅದೇ ರೀತಿ ವರ್ಕ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಸೊ ಅವಾಗ ಏನು ಮಾಡುತ್ತೆ ಅಂದರೆ ನಾನೇನೋ ಫೋರ್ಸ್ಫುಲಿ ಏನೋ ಒಂದು ವಿಚಾರ ನಾನು ಹೇಳ್ತಿರ್ತೀನಿ, ಮಹಾಜನಪ ದಾಸ್, ಸೊ ಶುಂಗಾಸ್, ಕಾಣ್ವಾಸ್ ಈ ರೀತಿ ಏನಾದ್ರು ಒಂದು ಹೇಳ್ತಿರ್ಬೇಕಾದ್ರೆ ಹ್ಞೂ ಅಂತ ನನ್ನ ಮನಸ್ಸು ಅನ್ಕೊತಿರುತ್ತೆ ಹೊರತು ಅದು ಯಾವುದು ಒಳಗೆ ಹೋಗ್ತಿರಲ್ಲ. ಸೊ ಎಲ್ಲ ತಲೆ ಮೇಲೆ ಹಾರು ಹೋಗ್ತಾ ಇರುತ್ತೆ ಅಂತಾರಲ್ಲ, ಸೊ ಆ ರೀತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಒಂದು ದಿನ ನಿಮಗೆ ಸ್ಟ್ರೈನ್ ಆಗಿದೆ ಅಂದಾಗ ಆ ದಿನ ನೀವು ಓಕೆ ಫೈನ್, ಇವತ್ತು ನಾನು ರೆಸ್ಟ್ ಮಾಡ್ತೀನಿ ಅಂತ ನೀವು ಒಂದು ದಿನ ನೀವು ರೆಸ್ಟ್ ಮಾಡ್ತು ಅಂತ ಅಂದರೆ ಮಿಕ್ಕಿ ದಿನಗಳೆಲ್ಲ ನಿಮಗೆ ನಿಜವಾಗ್ಲೂ ಪ್ರೊಡಕ್ಟಿವ್ ಆಗಿರುತ್ತೆ. ನಾನೇ ಗ್ಯಾರಂಟಿ ಇದಕ್ಕೆ, ಓಕೆನಾ. ಆಮೇಲೆ ಏನಾದ್ರು ಇವತ್ತು ಒಂದಿನ ನಾನು ಸ್ಟ್ರೆಸ್ಫುಲ್ಲಾಗಿ ಓದಿದೆ ಅಂದರೆ, ಸೊ ಇವತ್ತು ಕೂಡ ನನ್ನ ಸ್ಲೀಪಿಂಗ್ ಟೈಮ್ ಏನಾದ್ರು ಸ್ಕಿಪ್ ಆಯಿತು ಅಂದರೆ ನೆಕ್ಸ್ಟ್ ಡೇ ಕೂಡ ಇದೇ ಸ್ಟ್ರೆಸ್ಫುಲ್ ಮೈಂಡ್ ಅದೇ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ನಾಳೆ ಕೂಡ ಸ್ಕಿಪ್ ಆಗುತ್ತೆ. ಸೊ ಏನಾಗುತ್ತೆ ಅಂದರೆ ಆ ಒಂದು ಕಂಟಿನ್ಯೂಟಿ ಸಿಕ್ಕಲ್ಲ ಆ್ಯಂಡ್ ಆ ಪ್ರೊಡಕ್ಟಿವ್ನೆಸ್ ಸಿಕ್ಕಲ್ಲ. ಸೊ ನಾನು ಹೇಳ್ತೀನಲ್ವ, 4 ಅವರ್ ಓದಿದ್ರು ಪ್ರೊಡಕ್ಟಿವ್ ಆಗಿ ಓದಿ. ಪ್ರೊಡಕ್ಟಿವ್ ಅಂತ ಅಂದರೆ ಆ ವರ್ಡೇ ಹೇಳುತ್ತೆ ನಮಗೆ ಆ ಒಂದು ಟೈಮ್ ನಾವೇನು ಇನ್ವೆಸ್ಟ್ ಮಾಡ್ತಿದ್ದೀವಿ ಅದನ್ನು ಫುಲ್ಫಿಲ್ ಮಾಡಬೇಕು. ಸೊ ಈಗ ಒಂದು ಟೈಮ್ನ ನಾನು ಬಿಸ್ನೆಸ್ಸಲ್ಲಿ ಒಂದು 2 hours ನಾನು ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂದರೆ ಅಲ್ಲಿಂದ ನನಗೆ ಏನಾದರೂ ಒಂದು ಪ್ರಾಫಿಟ್ ಸಿಗಬೇಕು, ಅದು ಮನೇಲಿ ಸಿಗಬೇಕು. ಆ್ಯಂಡ್ ಈಗ ನಾನು ಓದೋದ್ರಲ್ಲಿ 2 hours ನಾನು ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂತ ಅಂದರೆ ಅಲ್ಲಿ ಏನಾದರೂ ಆ 2 hours ನನಗೆ ಏನಾದರೂ ಒಂದು ವಿಚಾರ, ಅಟ್ಲೀಸ್ಟ್ ಒಂದು ವಿಚಾರ ಆದರೂ ನಂಗೆ ತಲೆಗೆ ಹೋಗಬೇಕು. ಏನಿಲ್ಲ ಅಂತಿಲ್ಲ, ಸುಮ್ಮನೆ ಇವಾಗ ಫೋನ್ ನೋಡ್ಕೊಂಡು ಸುಮ್ಮನೆ ರೀಲ್ಸ್ ನೋಡ್ಕೊಂಡು ಹೋಗ್ತೀವಲ್ಲ, ಅದರಲ್ಲಿ ಏನೂ ಯೂಸ್ ಇಲ್ಲ. ಅದೇ ಯಾವ್ದಾದ್ರು ಮೀನ್ಸ್ ತುಂಬ ಪ್ರೊಡಕ್ಟಿವ್ ರೀಲ್ಸ್ ಬರುತ್ತೆ, ತುಂಬ ಒಳ್ಳೆ ಮೆಸೇಜಸ್ ಇರೋವಂಥದ್ದು ಬರುತ್ತೆ, ಅಥವಾ UPSC ಮಾಡಿ IAS ಆಫೀಸರ್ಸ್ ಆಗಿರೋವಂಥ ಅವ್ರನ್ನ ಮೀನ್ಸ್ ಈಗ ರೀಲ್ಸಲ್ಲೆಲ್ಲ ನಾವು ನೋಡಿದಾಗ ಅವ್ರ ಇಂಟರ್ವ್ಯೂನ ನಮಗೇನೋ ಒಂಥರ ಮೋಟಿವೇಟ್ ಆಗುತ್ತೆ, ಇಲ್ಲ ನಾನು ಓದಬೇಕು ಅಂತ ಅನಿಸುತ್ತೆ. ಸೊ ಇಷ್ಟೇ ಡಿಫ್ರೆನ್ಸು. ಅದಕ್ಕೋಸ್ಕರ ನಾನು ಇದನ್ನು ಇವತ್ತು ಹೇಳಬೇಕಂತ ಅಂದ್ಕೊಂಡೆ. ಆ್ಯಂಡ್ ದಯವಿಟ್ಟು ಹುಷಾರಿಲ್ಲ ಅಂತ ಅಂದರೆ ಸ್ಟ್ರೆಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಾನು ನಿಜವಾಗ್ಲೂ ಸ್ಟ್ರೆಸ್ ಮಾಡಿಕೊಂಡೇ ಓದಿದೆ ಅಂತ ನನಗೆ ಆಮೇಲೆ ಅನ್ನಿಸ್ತು ರಾತ್ರಿ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡ್ಮೇಲೆ. ಬಟ್ ದಟ್ಸ್ ಫೈನ್, ತೊಂದರೆ ಇಲ್ಲ. ನಾನೇನು ಅಷ್ಟೊಂದು ಸುಸ್ತಾಗಿರಲಿಲ್ಲ ನನಗೆ. ಸೊ ನನಗೆ ಓದಿದಂತೂ ಇವತ್ತಂತೂ ತುಂಬಾ ಖುಷಿ ಇದೆ. ನಾನು ಒಂದು ಸ್ವಲ್ಪ ಹೊತ್ತು ಮಲಗಿದೆ, ನನಗೆ ಖುಷಿ ಇದೆ. ಸೊ ಈ ರೀತಿ ಪ್ರೊಡಕ್ಟಿವ್ ಆಗಿ ಸ್ಟಡಿ ನೀವೂ ಕೂಡ ಮಾಡಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಸಾಯಿ ದೇವ್ಸ್ ಚಾನಲ್ ಮೇಲೆ ಸದಾ ಇರಲಿ. ನಮ್ಮ ಸ್ಟಡಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.